ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳಕ್ಕೆ ಇಲ್ಲಿ ನಿಮ್ಗೆ 7 ಟಿಪ್ಸ್ ನ ಶೇರ್ ಮಾಡ್ತೀನಿ. ನೀವು IAS ಆಫೀಸರ್ ಆಗ್ಬಹುದು, ಅಥವಾ SDA, FDA, ಡಾಕ್ಟರ್, ಇಂಜಿನಿಯರ್, ಏನ್ ಬೇಕಾದ್ರೂ ಆಗ್ಬೋದು, ಆಕ್ಟರ್, ಒಬ್ಬ ಸಿಂಗರ್, ಏನ್ ಬೇಕಾದ್ರೂ ಆಗ್ಬಹುದು. ಸೊ ಆಗ್ಲಿಕ್ಕೆ ಏನು ಕೆಲವೊಂದಿಷ್ಟು ಸ್ಟೆಪ್ ಗಳನ್ನ ಫಾಲೋ ಮಾಡ್ಬೇಕಾಗತ್ತೆ. ಸೊ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಲವ್ ಫೇಲ್ಯೂರ್ ಆದರೂ ಅಷ್ಟೇನೆ, ಇದನ್ನ ಕಂಪ್ಲೀಟ್ ಆಗಿ ನೀವು ಫಾಲೋ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಅದು ಕೂಡ ಒಂದು ನೋಡಿ, ಫೇಲ್ಯೂರ್ ಟು ಸಕ್ಸಸ್, ನಾರ್ಮಲ್ ಮೂಡಿಗೆ ಬರ್ಬೇಕು ಒಬ್ಬ ಮನುಷ್ಯನ ಮನಸ್ಥಿತಿ ಅಂದ್ರೆ, ದಟ್ಸ್ ಕಾಲ್ಡ್ ಆಲ್ಸೋ ಸಕ್ಸಸ್ ಅಂತ ಹೇಳ್ತೀವಿ. ಸೊ ಹಂಗಿದ್ಮೇಲೆ ಏನೆಲ್ಲ ಟಿಪ್ಸ್ ನೋಡ್ಕೊಂಡ್ ಬರೋಣ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ಮೇಲೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಕೊನೆ ತನಕ ನೋಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರದ ವಿಡಿಯೋಗಳು ಸಿಗುತ್ತೆ. ಫಸ್ಟ್ ಪಾಯಿಂಟ್ ನೋಡೋಣ, ಏನಂತ ಹೇಳಿದ್ರೆ ಕ್ಲಾರಿಫೈ ಯುವರ್ ಡ್ರೀಮ್ಸ್. ನಿಮ್ಮ ಕನಸು ಏನದನ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ನೀವು ಲೈಕ್ ಏನ್ ಆಗ್ಬೇಕು ಅದನ್ನ ಕಂಪ್ಲೀಟ್ ನಿಮಗೆ ಗೊತ್ತಿರಬೇಕು. ನೀವು ಇಂಜಿನಿಯರ್ ಆಗ್ಬೇಕಾ, ಡಾಕ್ಟರ್ ಆಗ್ಬೇಕಾ, ಲಾಯರ್ ಆಗ್ಬೇಕಾ, ಆಕ್ಟರ್ ಆಗ್ಬೇಕಾ, ಪ್ರೊಡ್ಯೂಸರ್ ಆಗ್ಬೇಕಾ, ಸಿಂಗರ್ ಆಗ್ಬೇಕಾ, ಏನ್ ಆಗ್ಬೇಕು, ಯಾವ ಪ್ರೊಫೆಷನ್, ನಿಮ್ಗೆ ಅದು ಕ್ಲಿಯರ್ ಪಿಕ್ಚರ್ ಗೊತ್ತಾಗಿ ಇದೇ ಆಗ್ಬೇಕು ಅನ್ನೋದು, ಪರ್ಟಿಕ್ಯುಲರ್ ಆಗಿ ಏನಾಗ್ಬೇಕು ಅನ್ನೋದನ್ನ ನಿಮ್ಮ ಡ್ರೀಮ್ ನ ಬರೆದಿಟ್ಕೊಳ್ಳಿ. ಫಸ್ಟ್ ನಿಮ್ಗೆ ಅದು ಗೊತ್ತಾಗ್ಬೇಕು. ಈ ಉದಾಹರಣೆ, ನಾವು ಹುಬ್ಳಿಯಿಂದ ಬೆಂಗಳೂರು ಹೋಗ್ಬೇಕಂದ್ರೆ ಪರ್ಟಿಕ್ಯುಲರ್ಲಿ ಬೆಂಗಳೂರಿಗೆ ಹೋಗ್ಬೇಕಂತ ಟಿಕೆಟ್ ಹೇಗೆ ತಗೊಳ್ತೀವಲ್ಲ, ಸೇಮ್ ಆಸ್ ಇಟ್ ಈಸ್ ನೀವ್ ಏನ್ ಆಗ್ಬೇಕು ಅನ್ನೋದು ನೀವು ಪಕ್ಕಾ ಒಂದು ಕ್ಲಾರಿಟಿ ತಗೊಳ್ಳಿ. ಇದು ಮೊದಲನೇ ಸ್ಟೆಪ್. ಎಷ್ಟೋ ಜನಗಳಿಗೆ ಏನ್ ಆಗ್ಬೇಕನ್ನೋ ಗೊತ್ತು, ಸಕ್ಸಸ್ ಆಗ್ಬೇಕು ಅಂತಾರೆ. ಸರಿ, ಕರೆಕ್ಟ್. ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ಪಕ್ಕಾ ನಮಗೆ ಒಂದು ಕ್ಲಾರಿಟಿ ಡ್ರೀಮ್ ಇದ್ದಾಗ ಅದಕ್ಕೆ ಪ್ರಯತ್ನ ಪಡ್ಲಿಕ್ಕೆ ಅಥವಾ ಅದಕ್ಕೆ ರೀಚ್ ಆಗ್ಲಿಕ್ಕೆ ನಾವು ಬೇರೆ 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 ಸ್ಟೆಪ್ ಗಳನ್ನ ಫಾಲೋ ಮಾಡ್ಬೋದು. ಎಷ್ಟೋ ಜನಗಳಿಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಿರಲ್ಲ. ಸೊ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ನಿಮ್ಮ ಕನಸು ಕನಸಾಗೆ ಉಳಿದೋಗುತ್ತೆ. ಫಸ್ಟ್ ಏನಂದ್ರೆ ನಿಮ್ಮ ಗೋಲ್ ನ ನೀವು ಕ್ಲಾರಿಫೈ ಮಾಡ್ಕೊಳ್ಳಿ, ನಿಮ್ಮ ಡ್ರೀಮ್ ನ ಕ್ಲಾರಿಫೈ ಮಾಡಿ. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಉದ್ದೇಶಗಳನ್ನ ಹಂತವಾಗಿ ಇಟ್ಕೊಳ್ಳಿ. ಹಂತವಾಗಿ ಇಟ್ಕೊಳ್ತಾ ಹೋಗ್ಬೇಕು. ಅಂದ್ರೆ ನಿಮ್ಮ ಪರ್ಪಸ್ ಅಂತ ಹೇಳ್ತೀವಿ ನೋಡಿ. ದೊಡ್ಡ ದೊಡ್ಡ ಕನಸು ಯಾವ್ದೇ ಒಂದು ದಿನಕ್ಕೆ ಆಗ್ಬಿಡುತ್ತೆ, ಇದು ತಲೆ ತೆಗ್ದಾಕ್ಬಿಡಿ. ಈಗ ನೀವು IAS ಆಫೀಸರ್ ಆಗ್ಬೇಕಂತ ಹೇಳಿದ್ರೆ ಒಂದೇ ದಿನಕ್ಕೆ ಆಗೋಕ್ ಸಾಧ್ಯನೇ ಇಲ್ಲ. ಇಟ್ ಟೇಕ್ ಲಿಟಲ್ ಬಿಟ್ ಟೈಮ್ಸ್ ಅಂಡ್ ಅದರದೇ ಆದ ಪ್ರೊಸೀಜರ್ಗಳಿದೆ. ಪ್ರಿಲಿಮ್ಸ್ ಇದೆ, ಮೇನ್ಸ್ ಇದೆ, ಅದೆಲ್ಲ ಒಂದು ಪ್ರೊಸೀಜರ್ ಇದೆ. ನೀವು ಆಕ್ಟರ್ ಆಗ್ಬೇಕು ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಸೀರಿಯಲ್ ಗಳೆಲ್ಲ ಅವಕಾಶ ತಗೊಳ್ಬೇಕು, ಅಲ್ಲಿ ಆಕ್ಟಿಂಗ್ ಮಾಡಬೇಕು, ನಿಮ್ಮ ಪರ್ಫಾರ್ಮೆನ್ಸ್ ಇಷ್ಟ ಆಗ್ಬೇಕು, ಜನಗಳಿಗೆ ರೀಚ್ ಆಗ್ಬೇಕು. ಒಬ್ಬ ಸಿಂಗರ್ ಆದ್ರೂ ಕೂಡ ಅಷ್ಟೇನೆ, ನೀವು ಸಣ್ಣ ಪುಟ್ಟ ಕಾರ್ಯಕ್ರಮದಲ್ಲಿ ಲೈಕ್ ಇನ್ವಾಲ್ವ್ಮೆಂಟ್ ಆಗ್ಬೇಕು, ನಿಮ್ಮ ಪ್ರತಿಭೆಯನ್ನು ತೋರಿಸ್ಬೇಕಲ್ಲಿ. ಸೊ ಒಂದು ಹಂತವಾಗಿ ಬೆಳೀತಾ ಹೋಗ್ಬೇಕು. ನೀವು ಸಡನ್ ಆಗಿ ಗುರುತಿಸ್ಕೊಳ್ಬೇಕು, ಸಡನ್ ಆಗಿ ನಾನು ದೊಡ್ಡ ಮಟ್ಟಕ್ಕೆ ಆಗ್ಬೇಕಂದ್ರೆ ಇವತ್ತಿಗೆ ಯಾರೆಲ್ಲ ಲೆಜೆಂಡ್ರಿ ಆಗಿದ್ದಾರೆ, ನೀವು ಯಾವುದೇ ರಂಗದಲ್ಲಿ ತಗೊಳ್ಳಿ, ಎಲ್ಲರೂ ಕೂಡ ಹಂತವಾಗಿ ಬೆಳೀತಾ ಹೋಗಿದ್ದಾರೆ. ನೀವು ಅನ್ಕೊಂಡಿರ್ತಕ್ಕಂಥ ಕನಸು ನನಸಾಗ್ಬೇಕು ಅಂತ ಹೇಳಿದ್ರೆ ಹಂತವಾಗಿ ರೀಚ್ ಆಗೋದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೆಕೆಂಡ್ ಏನು ಅಂತ ಹೇಳಿದ್ರೆ, ಅದನ್ನ ಸ್ಮಾಲ್ ಭಾಗವಾಗಿ, ಉದಾಹರಣೆಗೆ ನೀವು ದೊಡ್ಡ ಆಕ್ಟರ್ ಆಗ್ಬೇಕು, ಸಿಂಗರ್ ಆಗ್ಬೇಕು ಅಂತ ಹೇಳಿದ್ರೆ ಮೊದಲನೇ ಹಂತ, ಎರಡನೇ ಹಂತ ಭಾಗನ ಮಾಡ್ಕೊಳ್ಳಿ. ಈಗ ನೀವು 1 ಲಕ್ಷ ರೂಪಾಯಿ ಹಣನ ಸೇವ್ ಮಾಡ್ಬೇಕು ಅನ್ನೋದು ನಿಮ್ಮ ಡ್ರೀಮ್ ಆಗಿದ್ರೆ, ನೀವು ದುಡಿತಕ್ಕಂಥದ್ದು 10,000 ಹಾಕಿದ್ರೆ ಅದನ್ನ ಅಂದ್ರೆ ಲೈಕ್ ಕೂಡಿಡ್ತಾ ಬರ್ಬೇಕಾಗತ್ತೆ. ಅದಾದ್ಮೇಲೆ ಅದೊಂದು ನಿಮ್ಮ ಕನಸು ನನಸಾಗುತ್ತೆ. ಇದು ಕೂಡ ಆಸ್ ಇಟ್ ಇಸ್ ದೊಡ್ಡ ಒಂದು ಡ್ರೀಮ್ ನ ಸಣ್ಣ ಭಾಗವಾಗಿ ಅದಕ್ಕೆ ನೀವು ಪ್ರಯತ್ನ ಪಡ್ತಾ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಎವ್ರಿಡೇ ಕಾರ್ಯ ಸಾಗ್ಬೇಕು, ಎಫರ್ಟ್ ಎವ್ರಿಡೇ ಇರಬೇಕು, ಯಾವತ್ತೋ ಒಂದು ದಿನ ಅಲ್ಲ. ನೀವು ನೋಡಿ, ಸಕ್ಸಸ್ಸಿಗೆ ವೆರಿ ಇಂಪಾರ್ಟೆಂಟ್ ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ ಆಗುತ್ತೆ. ಇವತ್ತು ನೋಡಿ, ನಾನು ಈ ವಿಡಿಯೋನ ಶುರು ಮಾಡಿದ್ದೀನಿ, 1,500 ವಿಡಿಯೋಗಳನ್ನ ಈ ಒಂದು ಚಾನಲ್ ಅಲ್ಲಿ ಹಾಕಿದ್ದೀನಿ. ಅಂದ್ರೆ ನನ್ನ ಪ್ರಯತ್ನ ನಿರಂತರವಾಗಿ ಸಾಗ್ತಾ ಇದೆ, ನನ್ನ ಕಂಟಿನ್ಯೂಟಿ ಇದ್ದೇ ಇದೆ. ಕೆಲವು ವಿಡಿಯೋಗಳು ರೀಚ್ ಆಗಿದೆ, ಕೆಲವೊಂದು ವಿಡಿಯೋಗಳು ರೀಚ್ ಆಗಿಲ್ಲ. ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ಸೊ ಇನ್ನೂ ಮಾಡ್ತೀನಿ ಕಂಟಿನ್ಯೂ. ಅಂದ್ರೆ ಕನ್ಸಿಸ್ಟೆನ್ಸಿ ಆಗಿರ್ಬೇಕು. ಅದು ಯಾವ ಟೈಮಲ್ಲಿ ನಮ್ಗೆ ಸಕ್ಸಸ್ ಗೊತ್ತಿಲ್ಲ, ನಮ್ಮ ಕೆಲಸ ಅದು ಎವ್ರಿಡೇ ನಡೀತಾ ಇರಬೇಕು. ಒಂದಿನ ಅದು 100% ನಮಗೆ ಅದರ ಫಲವನ್ನ ತಂದು ಕೊಡುತ್ತೆ. ಬಟ್ ನಾವು ನಮ್ಮ ಕೆಲಸವನ್ನ ಮಾಡ್ತಾ ಇರ್ಬೇಕು. ಯಾವತ್ತೋ ಒಂದಿನ ಕೆಲಸ ಮಾಡಿ ನಂಗೆ ಅದಾಗಿಲ್ಲ ಇದಾಗಿಲ್ಲ, ಸೊ ಹಿಂಗ್ ವರ್ಕ್ ಆಗಲ್ಲ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರ್ಬೇಕಾಗತ್ತೆ. ನಾವೇನೋ ಒಂದು ಡ್ರೀಮ್ ಇಟ್ಕೊಂಡು ಹೊರಡ್ಬೇಕಾದ್ರೆ ಯಾರು ನಮ್ಮನ್ನ ನಂಬದೇ ಇರುವಂತ ಪರಿಸ್ಥಿತಿಗಳಿರುತ್ತೆ. ಸೊ ಏನ್ ಮಾಡ್ತಾರೆ ಅಥವಾ ಆಗಲ್ಲ, ಈ ತರದೆಲ್ಲ ಇರುತ್ತೆ. ಬಟ್ ನಾನು ಹೇಳೋದು, ಜಗತ್ತು ನಿಮ್ಮ ನಂಬುತ್ತಾ ಬಿಡುತ್ತಾ ಗೊತ್ತಿಲ್ಲ, ಅಥವಾ ನಿಮ್ಮ ಜೊತೆಗಿರೋರು ನಿಮ್ಮನ್ನ ಬಿಲೀವ್ ಮಾಡ್ತಾರಲ್ಲ ಗೊತ್ತಿಲ್ಲ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರ್ಬೇಕಾಗತ್ತೆ. ಎಸ್, ಐ ವಿಲ್ ರೀಚ್, ಬಿಕಾಸ್ ಯು ಆರ್ ದ ಪರ್ಸನ್. ಅಂದ್ರೆ ನೀವು ನಿಮ್ಮ ಕನಸಿಗೋಸ್ಕರ ನೀವೇ ಹೋರಾಟ ಮಾಡ್ತಿದ್ರ ಅಂದ್ರೆ ಅದಕ್ಕೆ ಎಫರ್ಟ್ ಕೂಡ ನೀವೇ ಹಾಕ್ತಿದ್ರಿ. ಅಂಡ್ ಆ ಎಬಿಲಿಟಿ ಕೂಡ ನಿಮಗಿರೋದ್ರಿಂದ ಯಾರು ನಂಬದೇ ಇರ್ಲಿ ಅಂಡ್ ಅವ್ರಿಗೆ ಪ್ರೂವ್ ಮಾಡೋಗೋಸ್ಕರ ನಿಮ್ಮ ಕನಸನ್ನ ನನಸು ಮಾಡ್ಲಿಕ್ಕೆ ಮೋಹನ್ ಆಗ್ಬೇಡಿ. ಅಂಡ್ ಅಥವಾ ಅವ್ರು ಬ್ಲೇಮ್ ಮಾಡಿದ್ರು ಕೂಡ ಅದಕ್ಕೋಸ್ಕರ ತಲೆನೂ ಕೆಡಿಸ್ಕೊಳ್ಬೇಡಿ. ನಿಮ್ಮ ಸತತವಾಗಿರ್ತಕ್ಕಂಥ ಪ್ರಯತ್ನ ಅಂಡ್ ಅದ್ರ ಮೇಲೆ ನಿಮ್ಮ ನಂಬಿಕೆ 100% ಇರ್ಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಏನಂತ ಹೇಳಿದ್ರೆ, ತಪ್ಪುಗಳನ್ನ ಪಾಠವಾಗಿ ನಾವು ಕಲಿತಾ ಹೋಗ್ಬೇಕು. ಪ್ರತಿ ಸಲ ತಪ್ಪು ಮಾಡಿದಾಗ, ಇವತ್ತು ಏನ್ ಬಲ್ಬನ್ನ ಆವಿಷ್ಕಾರ ಮಾಡಿದ್ದಾರೆ, ಅವ್ರು ಒಂದೇ ಸಲಕ್ಕೆ ಮಾಡ್ಬಿಟ್ಟಿದ್ದಾರೆ. ಎಷ್ಟೋ ಸಾವಿರ ಪ್ರಯತ್ನಗಳನ್ನ ನಡೆಸಿದ್ದಾರೆ, ಅಲ್ಲೂ ಪ್ರತಿ ಸಲನೂ ಫೇಲ್ ಆಗ್ತಾ ಬಂದಿದೆ. ನೀವು ಅನ್ಬೋದು, ಒಂದು ಚಿಕನ್ ಇದೆ, KFC ಚಿಕನ್. ಆ KFC ಚಿಕನ್ ಏನು ಇವತ್ತು ಜಗತ್ತಿನಾದ್ಯಂತ ಮಾಡಿದ್ದಾರೆ, ಅವ್ರು ಒಂದೇ ಸಲಕ್ಕೆ ಸಾವಿರಾರು ಕೋಟಿ ಮಾಡಿ KFC ಚಿಕನ್ ಬ್ರ್ಯಾಂಡ್ ಮಾಡಿಲ್ಲ. 1065ನೇ ಸಲ ಫೇಲ್ ಆಗಿದ್ದಾರೆ. 1065 ಸಲ ಆ KFC ಚಿಕನ್ ಬ್ರ್ಯಾಂಡ್ ಮಾಡಕ್ ಹೋಗ್ಬಿಟ್ಟು, ಅಂದ್ರೆ ಇಡೀ ವರ್ಲ್ಡ್
ವರ್ಲ್ಡ್ ವೈಡ್ ಮಾಡ್ಲಿಕ್ಕೆ ಹೋಗಿ ಅದನ್ನ ಫೇಲ್ಯೂರ್ ಆಗಿದ್ದಾರೆ. ಹಂಗಂತೇಳಿ ಬಿಟ್ಟಿದಾರ? ಪ್ರಯತ್ನ ಸೋತಿದೆ, ಪ್ರತಿ ಸಲ ಸೋತಾಗ್ಲೂ ಕೂಡ ಒಂದು ಕಲೀಲಿಕ್ಕೆ ಒಂದು ಅನುಭವ. ಆ ಅನುಭವದಿಂದ ನಾವೇನ್ ಮಿಸ್ಟೇಕ್ ಮಾಡಿದ್ವಿ ನೆಕ್ಸ್ಟ್ ಮಾಡಬಾರ್ದು ಅನ್ಕೊಂಡು ಕಲ್ತು ನಾವು ಮುಂದೆ ಪಾಠವನ್ನಾಗಿ ತಗೊಂಡದ್ ಮುಂದೆ ಹೋದಾಗ ಡೆಫಿನೆಟ್ಲಿ ವಿ ವಿಲ್ ರೀಚ್. ನಾವೇನ್ ಅನ್ಕೊಂಡಿದ್ವಿ ರೀಚ್ ಆಗ್ತೀವಿ. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ, ಪ್ರೇರಣೆ ಇರುವಂತ ಎವ್ರಿ ಡೇ ಒಂದು ವಿಡಿಯೋ ಮೋಟಿವೇಶನಲ್ ಆಗುವಂತ. ಬಿಕಾಸ್ ನಿಮ್ಗೆ ಒಂದು ಪರ್ಸನಲ್ ಕಾನ್ಫಿಡೆನ್ಸ್ ಬೇಕು. ಪ್ರತಿ ಮನುಷ್ಯನಿಗೂ ಕೂಡ ನಾವು ಫೇಲ್ಯೂರ್ ಆದಾಗ ಒಂದು ಹೆದರಿಕೆ ಅನ್ನೋದು ಬರುತ್ತೆ. ಸಾಕು ಬಿಟ್ಟುಬಿಡೋಣ, ಆಗಲ್ಲ ಅಂತ ಅನ್ಕೊಳ್ತೀವಿ. ಎವ್ರಿ ಡೇ ಒಂದು ಮೋಟಿವೇಶನ್ ಆಗಿರ್ತಕ್ಕಂಥ ಒಂದು ಸ್ಟೋರಿ ಅಥವಾ ಒಂದು ವಿಡಿಯೋ ಅಥವಾ ಒಂದು ಬುಕ್ಸು, ಈ ತರದೊಂದು ನೀವು ನೋಡ್ತಿರ್ಬೇಕು. ಏನಕ್ಕೆ ಅಂದ್ರೆ ನಿಮಗೆ ಪರ್ಸನಲ್ ಆಗಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ಲಿಕ್ಕೆ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯ ಏನೆಲ್ಲ ಸಕ್ಸಸ್ ಆಗಿದ್ದಾರೆ, ಎಲ್ಲರ ಲೈಫ್ ಅಲ್ಲೂ ಕೂಡ ಒಂದು ಫೇಲ್ಯೂರ್ ಸ್ಟೋರಿ, ಬರೀ ಒಂದಷ್ಟೇ ಅಲ್ಲ, ಸಾವಿರಾರು ಫೇಲ್ ಆಗಿರ್ತಕ್ಕಂಥ ದಿನಗಳಿದೆ ಅವರ ಲೈಫ್ ಅಲ್ಲಿ. ಸೊ ಅವರೆಲ್ಲರೂ ಕೂಡ ಒಂದೇ ದಿನಕ್ಕೆ ಹೋಗಿ ಅಲ್ಲಿ ಕೂತಿಲ್ಲ, ಸುಮಾರು ಲಾಟ್ ಆಫ್ ಸ್ಟ್ರಗಲ್ ಮಾಡಿದ್ದಾರೆ. ಅದನ್ನ ನೋಡಿದವಾಗ ನಿಮ್ಮ ಲೈಫ್ ಅಲ್ಲಿ ನೀವು ಫೇಲ್ಯೂರ್ ಆಗ್ತಿರ್ತೀರಿ. ಅದನ್ನ ನೋಡಿದಾಗ ಎಸ್ ನಾನು ಕೂಡ ಅದೇ ಪ್ರಯತ್ನ. ನೋಡಿ, ಯಾರು ಫೇಲ್ಯೂರ್ ಆಗ್ತಿದ್ದಾರೆ ಸಡನ್ಲಿ ಒಂದೇ ದಿನಕ್ಕೆ ಪರ್ಫೆಕ್ಟ್ ಆಗಿರ್ತಕ್ಕಂಥವ್ರು ಯಾವ ಸಕ್ಸಸ್ ಕೂಡ ಉಳಿದಿಲ್ಲ. ಅಂಡ್ ಅಂತ ಸಕ್ಸಸ್ ಕೂಡ ಲೈಕ್ ಬಹಳ ದಿನನೂ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಸಕ್ಸಸ್ಗೆ ಹೊರಟಿದ್ದೀರಿ, ಸಾವಿರ ಸಲ ಸೋತಾಗ ಅದು ನಿಮ್ಮನ್ನ ಕಲಿಸ್ಕೊಡುತ್ತೆ. ಇಷ್ಟು ಅಂದ್ರೆ ಸಿಕ್ಕಾಪಟ್ಟೆ ನಾಲೆಡ್ಜ್ ಅನ್ನು ಕಲಿಸ್ಕೊಡುತ್ತೆ. ಅಂಡ್ ಅದನ್ನ ಉಳಿಸ್ಕೊಳ್ಳುವಂತ ನಾಲೆಡ್ಜ್ ಕೂಡ ಬರುತ್ತೆ ಯಾವಾಗ ನಾವು ತಪ್ಪು ಮಾಡಿದಾಗ, ಫೇಲ್ಯೂರ್ ಆದಾಗ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಆಲಸ್ಯದಿಂದ ದೂರ ಇರ್ಬೇಕಾಗತ್ತೆ. ಸೋಂಬೇರಿತನ ಅಂತ ಹೇಳ್ತೀವಿ. ಅಂದ್ರೆ ಕೆಲ್ಸ ಎಕ್ಸಾಂಪಲ್, ಈಗ ನಾವು ಪ್ಲಾನ್ ಮಾಡ್ಕೊಂಡಿದೀವಿ, ಈಗ ಡ್ರೀಮ್ ಸ್ಟಾರ್ಟ್ ಮಾಡಿದೀವಿ ಅಂತ ಹೇಳಿದ್ರೆ ಇವತ್ತಿಂದಾನೇ ಆ ಕೆಲಸನ ಅಂದ್ರೆ ಇವತ್ತು ಅನ್ನೋದಕ್ಕಿಂತ ಈಗೇನ್ ನೀವು ಪ್ಲಾನ್ ಮಾಡಿರ್ತೀರ ಆ ಕ್ಷಣದಿಂದಾನೇ ಶುರು ಮಾಡ್ಬೇಕು ಕೆಲಸ. ಆಲಸ್ಯ ಇರ್ಕೂಡ್ದು. ಆಕ್ಚುಲಿ ನಾಳೆ ಮಾಡೋಣ, ನಾಡಿದ್ ಮಾಡೋಣ, ನೆಕ್ಸ್ಟ್ ಡೇ ಮಾಡೋಣ, ನೋ. ವರ್ಕ್ ಶುಡ್ ಬಿ ಸ್ಟಾರ್ಟ್. ಕನ್ಸಿಸ್ಟೆನ್ಸಿ ಇರ್ಬೇಕು, ನಿದ್ದೆ ವರ್ಕ್ ಕುಡ್ದು ಮಾಡ್ಬೇಕು ಅಂದ್ರೆ ಕೆಲಸ ಮಾಡ್ಲೇಬೇಕು, ಗೋಲ್ ನ ರೀಚ್ ಆಗ್ಲೇಬೇಕು. ಈ ಕನ್ಸಿಸ್ಟೆನ್ಸಿ ಇಟ್ಕೊಂಡು ಈ ಸ್ಟೆಪ್ ಗಳನ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಒಂದಲ್ಲ ಒಂದು ದಿನ ನಿಮ್ಮ ಹತ್ರ ಬರುತ್ತೆ. ಬಟ್ ಅದು ಕೆಲವರಿಗೆ ಬೇಗ ಆಗುತ್ತೆ, ಇನ್ ಕೆಲವರಿಗೆ ಲೇಟ್. ಬಟ್ ಯು ಶುಡ್ ಬಿ ರೆಡಿ. ಅಂಡ್ ಪೇಷನ್ಸ್ ತುಂಬಾ ಕೇಳುತ್ತೆ. ಎಷ್ಟೋ ಜನಗಳಿಗೆ ಏನಂದ್ರೆ ಸಕ್ಸಸ್ಸಿಗಂತ ಹೊರಟಾಗ ಸಡನ್ಲಿ ಆಗ್ಬಿಡ್ಬೇಕು. ನಾವು ಸ್ನೇಹಿತರೆ ಗೊತ್ತಿರಲಿ, ಒಂದು ಅಕ್ಕಿ ಅದನ್ನ ಒಲೆಗೆ ಇಡ್ತೀವಿ ಅನ್ನ ಆಗ್ಲಿಕ್ಕೆ ಅಂತ ಹೇಳಿದ್ರೆ, ಅದು ಕೂಡ ಬೇಯಲಿಕ್ಕೆ, ಅನ್ನ ಆಗ್ಲಿಕ್ಕೆ ಇಟ್ ಟೇಕ್ 2 to 5 minutes ಟೈಮ್. ಸೊ ನಾವು ಕಾಯ್ಬೇಕಾಗತ್ತೆ. ಬಟ್ ನಮ್ಮ ಪ್ರಯತ್ನ ರೆಗ್ಯುಲರ್ ಇರ್ಬೇಕಾಗತ್ತೆ. ಸೊ ಡೆಫಿನೆಟ್ಲಿ ನೀವೇನ್ IAS ಆಗ್ಬೇಕು ಅನ್ಕೊಂಡಿದ್ರ, ಆಕ್ಟರ್ ಆಗ್ಬೇಕು ಅನ್ಕೊಂಡಿದ್ರ, ಯಾವ ರಂಗದಲ್ಲಿ ನೀವೇನ್ ಆಗ್ಬೇಕು ಅನ್ಕೊಂಡಿದ್ರ, ಡೆಫಿನೆಟ್ಲಿ ಯು ವಿಲ್ ಬಿಕಮ್ ಒನ್ ಡೇ. ಬಟ್ ಹೇಳಿರ್ತಕ್ಕಂಥ ಸ್ಟೆಪ್ ಗಳನ್ನು ಫಾಲೋ ಮಾಡಿ. ನಿಮಗೇನ್ ಅನ್ನಿಸ್ತು ಅದನ್ನ ಕಮೆಂಟ್ ಸೆಕ್ಷನ್ ಖಾಲಿದೆ, ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಅಂಡ್ ಕೆರಿಯರ್ ಕೌನ್ಸಿಲಿಂಗ್ ಏನಾದ್ರು ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ರಿಲೇಶನ್ಶಿಪ್ ಮೇಲೆ ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.